ಅಲ್ಲಿ ಏನಾಗಿದೆ, ಕಾಂತರಾಜ್ ವರದಿ ಏನಿದೆ, ಕಾಂತರಾಜ್ ವರದಿ ಜಯಪ್ರಕಾಶ್ ಹೆಗಡೆ ವರದಿ ಅಂತ ಹೇಳಿ ಎರಡು ಸೇರಿ ಕೊಟ್ಟಿರ್ತಕ್ಕಂಥ. ಈಗ ಅದು 1, 6, 7 ಸಂಪುಟ ಇದ್ದಾವೆ. ನೀವುಗಳು ನಾಳೆ ಇದು ಮೊದಲೇ ಲೀಕ್ ಆಗಿತ್ತು ಅಂತ ಹೇಳಿ ಎಲ್ಲಿ ಬರೀತಿರೋ ಅಂತ ಹೇಳಿ ಅವ್ರು ಕೊಟ್ಟು ದಿವಸನೇ ಬೆಂಗಳೂರು ಟ್ರೆಷರಿನಲ್ಲಿ ಅದನ್ನ ಇಟ್ಟಿಸಿದ್ದಾರೆ. ಟ್ರೆಷರಿಯಿಂದ ತೆಗೆದಿಲ್ಲ. ಅದು ನಾವೆಲ್ಲ ಏನು ಚಿಂತನೆ ಮಾಡಿದ್ದು ಅಂದ್ರೆ 11 ಗಂಟೆ ಕ್ಯಾಬಿನೆಟ್ ಇಟ್ಟು ಅವತ್ತು ಬೆಳಿಗ್ಗೆ ಟ್ರೆಷರಿಯಿಂದ ಕ್ಯಾಬಿನೆಟ್ ಮುಂದೆ ತರಬೇಕು ಅಂತಕ್ಕಂಥದ್ದು ಒಂದು ಚರ್ಚೆ. ಆ ದಿವಸ ಕ್ಯಾಬಿನೆಟ್ ಹಿಂದಿನ ದಿವಸ ಇವರು ದೆಹಲಿಗೆಲ್ಲ ಹೋಗಿದ್ರು. ಆ ಪ್ರಕ್ರಿಯೆಗೆ ಅವರು ಸರಿಯಾಗಿ ಅದನ್ನ ಗಮನ ಹರಿಸಕ್ ಆಗೋದಿಲ್ಲ, ಸಮಯ ಇಲ್ಲ ಅಂತೇಳಿ ಮುಂದಿನ ಕ್ಯಾಬಿನೆಟ್ ಅಲ್ಲಿ ಇಡಿಸ್ತೀನಿ ಅಂತ ಹೇಳಿದ್ದಾರೆ. ಕ್ಯಾಬಿನೆಟ್ ಅಲ್ಲಿ 16ನೇ ಕಾರ್ಯಸೂಚಿನಲ್ಲಿ ಇದ್ದಂಥದ್ದು ಅದು ಅಂತಿಮ ಗಳಿಗೆನಲ್ಲಿ ಮುಂದಿನ ಕ್ಯಾಬಿನೆಟ್ಗೆ ಅಂತ ಆಗಿದೆ. ಏನು ಇಷ್ಟು ವರ್ಷನೇ ಕಾದ್ಬಿಟ್ಟಿದ್ದೀವಿ, ಇನ್ನೇನು ವಾರ 15 ದಿವಸದಲ್ಲಿ ಏನಪ್ಪ ಆಗ್ತದೆ. ಆದ್ರೆ ಅದರ ಗೋಪ್ಯತೆಯನ್ನ ಕಾಪಾಡ್ತಕ್ಕಂಥ ದೃಷ್ಟಿನಲ್ಲಿ ಅದನ್ನ ಟ್ರೆಷರಿನಲ್ಲಿ ಇಡಿಸಿರ್ತಕ್ಕಂಥದ್ದು. ಮತ್ತೆ ಯಾವತ್ತು ಕ್ಯಾಬಿನೆಟ್ 11 ಗಂಟೆಗೆ ನಾವು ಕರಿತೇವೆ ಆ ದಿವಸ ಟ್ರೆಷರಿಯಿಂದ ನೇರವಾಗಿ ಅದು ಸಚಿವ ಸಂಪುಟದ ಮುಂದೆ ಮಂಡಿಸ್ತಕ್ಕಂಥದ್ದು. ಮುಂದೆ ಹೇಳ್ತೀನಿ, ಯಾರೇ ಆಗ್ಲಿ ಈ ವರದಿಯಿಂದ ಪ್ಯಾನಿಕ್ ಆಗುವಂಥದ್ದು ಏನಿದೆ, ಅದರಲ್ಲಿ ಏನು ಅಂಶಗಳಿದಾವೆ ಅಂತಕ್ಕಂಥದ್ದು ತಿಳ್ಕೊಂಡು ಅದ್ರ ಪರ ವಿರುದ್ಧ ಜನರ ಅಭಿಪ್ರಾಯ ಈಗ ಪಬ್ಲಿಕ್ ಡೊಮೈನಿಗೆ ಬಂದ ಮೇಲೆ ತಾನೇ ಅದರಲ್ಲಿ ಏನು ಸರಿ, ಯಾವುದು ಸರಿ ಇಲ್ಲ, ಯಾವುದನ್ನ ಸರಿಯಾಗಿಲ್ಲದನ್ನ ಸರಿ ಮಾಡಲಿಕ್ಕೆ ಏನ್ ಮಾಡಬೇಕು ಅಂತಕ್ಕಂಥದ್ದನ್ನ ಸಾರ್ವಜನಿಕರಿಂದ ಇರ್ಬೋದು ಮತ್ತೆ ಇತರ ತಿಳುವಳಿಕೆ ಇರ್ತಕ್ಕಂಥ ಜನರಿಂದನೂ ಕೂಡ ಅಭಿಪ್ರಾಯ ಪಡೆದು ಅದನ್ನೆಲ್ಲ ಸರಿಪಡಿಸ್ಕೋಬಹುದು. ಅದು ಬಂದಾಕ್ಷಣಕ್ಕೆ ಏನದೇನು ದೇಶಕ್ಕೆ ಸಂವಿಧಾನ ಅಂತೇಳಿ ಏನಾಗೋದಿಲ್ಲ. ಅದು ಬಂದಾಕ್ಷಣಕ್ಕೆ ಏನಪ್ಪಾ ಅಂದ್ರೆ ಮಾಹಿತಿ ಸಿಗುತ್ತೆ ಅಷ್ಟೇ ಹೊರತು ಅದನ್ನು ವರದಿನ ಬಹಿರಂಗಗೊಳಿಸಿದಾಕ್ಷಣಕ್ಕೆ ಅದೆಲ್ಲ ಜಾರಿ ಆಗೋಯ್ತು ಅಂತ ಹೇಳಿ ಯಾರು ಏನು ತಿಳ್ಕೋಬೇಕಾಗಿಲ್ಲ. ಅದು ಒಂದು ರಾಜ್ಯದ ಜನರ ಮಾಹಿತಿಯನ್ನ ಕೊಡುವಂತ ಒಂದು ಘಟನೆ ಸಂಗತಿ ಬಿಟ್ರೆ ಅದರಿಂದ ಯಾವುದೇ ರೀತಿಯಲ್ಲಿ ಯಾವುದೇ ಒಂದು ಸರ್ಕಾರಿ ಕೆಲಸಗಳಿಗೆ ಮತ್ತೆ ಬೇರೆದಕ್ಕೆ ಅದರ ಪರಿಣಾಮ ಯಾವುದು ಇಲ್ಲ. ಈ ಒಂದು ಇದ್ದಾಗ ಯಾಕೆ ಸುಮ್ಮನೆ ಅದನ್ನ ಬೇಡ ಈಗ 160 ಕೋಟಿ ಖರ್ಚು ಮಾಡಿ ವರದಿ ತಯಾರಿಸಿದ್ದಾರೆ. ಬರ್ಲಿ, ಅದು ಏನಂತೆ ಚರ್ಚೆ ಮಾಡೋಣ, ಎಲ್ಲರೂ ಯಾವ ಸರಿಗಿದೆ ಸರಿ ಇಲ್ಲ ಅಂತ ಹೇಳಿ ಸರಿ ಇಲ್ಲದೆ ಇರೋದನ್ನ ಸರಿಪಡಿಸ್ಕೊಳ್ಳಿಕ್ಕೆ ಏನ್ ಮಾಡಬೇಕು ಅನ್ನೋದ್ರ ಬಗ್ಗೆ ಚರ್ಚೆ ಮಾಡೋಣ. ಆ ವರದಿನ ಯಾರು ಕೂಡ ತಪ್ಪಾಗಿ ಗ್ರಹಿಸಬಾರ್ದು. ಅದು ಒಂದು ಮಾಹಿತಿ ಕೊಡುವಂತ ವರದಿ ಹೊರತು ಅದು ಯಾವುದೇ ರೀತಿಯಲ್ಲಿ ಅದು ಯಾವುದೇ ಪರಿಣಾಮ ಉಂಟಾಗ್ತಕ್ಕಂಥದ್ದು ಸರ್ಕಾರದ ಮೇಲಾಗ್ಲಿ ಯಾವುದೇ ರೀತಿಯಲ್ಲೂ ಯಾವುದೇ ಪರಿಣಾಮ ಉಂಟು ಮಾಡದೇ ಇರತಕ್ಕಂಥ ವರದಿ, ಮಾಹಿತಿಯನ್ನ ಕೊಡುವಂತ ವರದಿ ಕೂಡ. ನೋಡಿ, ಕಾಂತರಾಜು ವರದಿ ಪ್ರಾರಂಭ ಮಾಡಿದ 10 ವರ್ಷದ ಹಿಂದೆ. ಈಗ ಸೆನ್ಸಸ್ ಕೂಡ ಎವ್ರಿ 10 years ಸೆನ್ಸಸ್ ಕೂಡ ಮಾಡ್ತಾ ಹೋಗ್ತಿದೆ. ಹಾಗೆ ಇದು ಕೂಡ ಬಹಳ ಹಿಂದೆನೆ ಮಾಡಿರ್ತಕ್ಕಂಥದ್ದು. ಕೆಲವು ಜನ ಹೇಳ್ತಾರೆ ನಮ್ಮನ್ನು ಕೇಳೇ ಇಲ್ಲ ಅಂತ ಹೇಳ್ತಾರೆ, ನಮ್ಮ ಮನೆಗೆ ಬಂದಿಲ್ಲ ಅಂತಾರೆ. ಈ ಹಲವಾರು ದೂರುಗಳು ಇರ್ತಕ್ಕಂಥದ್ದು ಸಹಜ. ಬಹಳ ಹಿಂದಿನ ವರದಿ ಅಪ್ರಸ್ತುತನೂ ಇರಬಹುದು. ಈ ವರದಿ ಬಂದ ಮೇಲೆ ವರದಿಲಿರ್ತಕ್ಕಂಥ ಏನು ಅಂಶಗಳಿದ್ದಾವೆ ಅವು ಜನರಿಂದ ಏನಾದರೂ ಅಂಶಗಳು ಸರಿ ಇಲ್ಲ, ತಪ್ಪು ಅಂಶಗಳನ್ನು ಕೊಟ್ಟಿದ್ದಾರೆ ಅಂತಕ್ಕಂಥದ್ದು ಜನರಿಗೆ ನಮಗೆ ಮನವರಿಕೆ ಆದರೆ ಮತ್ತೆ ಇನ್ನೊಂದು ಬೇಕಾದ್ರೆ ನಾವು ಮಾಡೋಣ. ಇದೇನು ಅಂತಿಮ ಅಂತಕ್ಕಂಥದ್ದೇನಲ್ಲ. ಈಗ 74, 75 ಅಲ್ಲಿ ಅವನೂರು ವರದಿ ಬಂತು. ಅವನೂರು ವರದಿ ಹಿಂದುಳಿದ ವರ್ಗಗಳು ಅವನೂರು ವರದಿ ಎಷ್ಟು ವರದಿಗಳು ಬಂದು, ಚಿನ್ನಪ್ರೆಡ್ಡಿ ಬಂತು, ಅದು ಇದು ಎಷ್ಟು ವರದಿಗಳು ಬಂದವಪ್ಪ. ಹಾಗೆ ಈ ವರದಿಗಳು ಎಲ್ಲವನ್ನು ಕೂಡ ಕಾಲಕಾಲಕ್ಕೆ ಬದಲಾವಣೆ ರೀತಿಯಲ್ಲಿ ಬದಲಾದ ಪರಿಸ್ಥಿತಿಗೆ ಅನುಗುಣವಾಗಿ ಬೇರೆಯವರಿಂದ ಅದ್ರ ಬಗ್ಗೆ ಮಾಹಿತಿಯನ್ನ ಕಲೆಕ್ಟ್ ಮಾಡ್ತಕ್ಕಂಥ ಕೆಲಸ ನಡೀತಾ ಬರ್ತಾ ನಿರಂತರವಾಗಿ ಆಗುವಂಥದ್ದು. ಈಗ ಜಯಪ್ರಕಾಶ್ ಹೆಗಡೆ ಕಾಂತರಾಜು ವರದಿ ಬಂದು ಅಂದ್ರೆ ಅದರ ಅಂತಿಮ ಯಾವುದು ಭಗವದ್ಗೀತೆ, ಪುರಾಣ, ನಿಮ್ಮ ಕುರಾನು, ಬೈಬಲ್ ತರ ಏನು ಭಾವನೆ ಮಾಡಬೇಕಾಗಿಲ್ಲ. ಅದು ಬದಲಾವಣೆ ಆಗೋದಿಲ್ಲ. ಇದು ಬದಲಾವಣೆ, ಈ ವರದಿನೂ ಆ ರೀತಿ ಅಂತ ಭಾವನೆ ಮಾಡಬೇಕಾಗಿಲ್ಲ.